ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಸಭಾಪಾಲಕರ ಭಾನುವಾರ. ಸಭಾಪಾಲಕರೇ, ತಮಗೆ ಸಭಾಪಾಲಕರ ಭಾನುವಾರದ ಶುಭಾಶಯಗಳು. ಸತ್ಯವೇದದ ಮಾತು, ನಿನ್ನ ಅಂಗಳದಲ್ಲಿ ವಾಸಿಸುವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೋಸ್ಕರ ಯಾರನ್ನು ಆರಿಸಿಕೊಳ್ಳುತ್ತೀಯೋ ಅವರೇ ಧನ್ಯರು. ನೀನು ವಾಸಿಸುವ ಮಹಾಪವಿತ್ರಾಲಯದ ಸೌಭಾಗ್ಯದಿಂದ ನಮಗೆ ತೃಪ್ತಿಯಾಗಲಿ. ದಕ್ಷಿಣ ಭಾರತ ಕ್ರೈಸ್ತ ಮಹಾಸಭೆಯ ಪಂಚಾಂಗದ ಪ್ರಕಾರ ಜುಲೈ 2ನೇ ವಾರ ದೈವಶಾಸ್ತ್ರದ ಭಾನುವಾರ ಹಾಗೂ 3ನೆಯ ಭಾನುವಾರ ಅಭಿಷಕ್ತರ ಭಾನುವಾರ, ಅಂದರೆ ಸಭಾಪಾಲಕರ ಭಾನುವಾರ, ಪಾಸ್ಟರ್ ಸಂಡೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾನು ಮೊದಲಿಗೆ ನಮ್ಮ ಸಭಾಪ್ರಾಂತದ ಎಲ್ಲ ಸಭಾಪಾಲಕರನ್ನು, ಇತರೆ ಸಭೆಗಳ ಸಭಾಪಾಲಕರನ್ನು, ವಿಶೇಷವಾಗಿ ನಮ್ಮ ಸಭೆಯ ಸಭಾಪಾಲಕರಾದ ರೆವರೆಂಡ್ ಸ್ಯಾಮುವೆಲ್ ಕ್ಯಾಲ್ವಿನ್ ಅಯ್ಯನವರನ್ನು, ಸುವಾರ್ತಿಕರಾದ ಅಭಿಷೇಕ್ ಅಯ್ಯನವರನ್ನು ಕ್ರಿಸ್ತೇಸುವಿನ ಪವಿತ್ರ ನಾಮದಲ್ಲಿ ವಂದಿಸುತ್ತೇನೆ, ಅಭಿನಂದಿಸುತ್ತೇನೆ. ದೇವರು ತನ್ನ ರಕ್ಷಣಾ ಯೋಜನೆಯನ್ನು ಈ ಲೋಕದಲ್ಲಿ ನೆರವೇರಿಸಲು ಅನೇಕ ಜನರನ್ನು ಕರೆಯುತ್ತಾನೆ. ಅವರಲ್ಲಿ ಸಭಾಪಾಲಕರ ಕರೆ ಹಾಗೂ ಸೇವೆ ಅತ್ಯಂತ ವಿಶೇಷ ಹಾಗೂ ಪವಿತ್ರವಾದದ್ದು. ಈ ಕರೆಯು ಮನುಷ್ಯರಿಂದ ದೊರೆಯುವ ಗೌರವ ಅಥವಾ ಅಧಿಕಾರವಲ್ಲ, ಅದು ದೇವರ ನೀಡುವ ಹೊಣೆಗಾರಿಕೆಯಾಗಿದೆ. ಸಭಾಪಾಲಕರುಗಳು ದೇವರ ಮಂದೆಯಾದ ಸಭೆಯನ್ನು ಕಾಯುವ, ಮೇಯಿಸುವ ಕುರುಬನಾಗಿದ್ದು, ವಾಕ್ಯವನ್ನು ಬೋಧಿಸುವ ಶಿಕ್ಷಕನಾಗಿದ್ದು, ಸಂಕಷ್ಟದಲ್ಲಿ ಇರುವವರಿಗೆ ದೈವಿಕ ಸೇವಕರಾಗಿದ್ದಾರೆ ನಮ್ಮ ಸಭಾಪಾಲಕರು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಂದು ನಾನು ತಮಗೆ ನಮ್ಮ ಕರ್ನಾಟಕ ಉತ್ತರ ಸಭಾಪ್ರಾಂತದಲ್ಲಿ ಸೇವೆಗೈದು ವಿಶ್ರಾಂತ ದಿನಗಳಲ್ಲಿರುವ 8 ಜನ ಸಭಾಪಾಲಕರ ಸೇವೆಯನ್ನು ನೆನೆಯುತ್ತಾ, ಅವರ ಸೇವೆ, ಸಭೆಗೆ, ಸಭಾಪ್ರಾಂತಕ್ಕೆ ಸಲ್ಲಿಸಿದ ಅವರ ಅನುಪಮ ಸೇವೆಯನ್ನು ಮನನ ಮಾಡುತ್ತಾ, ಅವರ ಸೇವೆಯಲ್ಲಿ ಸಾಧಿಸಿದ ಸೇವೆಯ ಸಾಧನೆಯ ಕಿರುಪರಿಚಯವನ್ನು ಇಂದು ತಮ್ಮ ಎದುರಿಗೆ ಪ್ರಸ್ತುತಪಡಿಸಲು ಹರ್ಷವೆನಿಸುತ್ತದೆ. ಅವರು ಯಾರೆಂದರೆ ರೆವರೆಂಡ್ PF ಗಿಡಿಯೋನ್, ರೆವರೆಂಡ್ MS ಬಲ್ಮಿ, ರೆವರೆಂಡ್ ಸ್ಯಾಮುವೆಲ್ ಸಕ್ರಿ, ರೆವರೆಂಡ್ TS ಆಸಂಗಿ, ರೆವರೆಂಡ್ ಐವೈ ಅಡಿನಾ, ರೆವರೆಂಡ್ P ಜಾನ್, ರೆವರೆಂಡ್ ಜೇಮ್ಸ್ ತಾಲ್ಪಾಟಿ, ರೆವರೆಂಡ್ BR ಸರ್ವದೆ. ಮೊದಲಿಗೆ ರೆವರೆಂಡ್ PF ಗಿಡಿಯೋನ್ ದಿಟ್ಟ ನಿಲುವಿನ ವ್ಯಕ್ತಿತ್ವ, ನೇರು ಮಾತುಗಾರ. ಕರ್ತನ ಸೇವೆಯನ್ನು 42 ವರ್ಷಗಳ ಕಾಲ ಕಾಯ, ವಾಚ, ಮನಸ ಪೂರ್ತಿಯಾಗಿ ಪೂರೈಸಿ ಈಗ ವಿಶ್ರಾಂತ ದಿನಗಳಲ್ಲಿರುವ ರೆವರೆಂಡ್ PF ಗಿಡಿಯೋನ್ರವರು ಸಭಾ ಸೇವೆ ಎಲ್ಲರಿಂದ ಮೆಚ್ಚುಗೆಯನ್ನು ಪಡೆದಂಥದ್ದು. ಕರ್ತನ ಸೇವೆಗೆ ಬರುವ ಪೂರ್ವದಲ್ಲಿ ಅಯ್ಯನವರು ಈಗಿನ ಹಾವೇರಿ ಜಿಲ್ಲೆಯ ಬ್ಯಾಡಗಿ ಪಟ್ಟಣದಲ್ಲಿ ಅಂಚೆ ಕಚೇರಿಯಲ್ಲಿ 1963ರಲ್ಲಿ ತಮ್ಮ ವೃತ್ತಿ ಬದುಕನ್ನು ಪ್ರಾರಂಭಿಸಿದರು. 1.5 ವರ್ಷ ಸೇವೆಗೈದ ನಂತರ ಕರ್ತನ ಕರೆಯ ಮೇರೆಗೆ ತಮ್ಮ ವೃತ್ತಿ ಬದುಕಿಗೆ ವಿದಾಯವನ್ನು ಹೇಳಿ ಕರ್ತನ ಸೇವೆಗೆ ಟೊಂಕ ಕಟ್ಟಿ ಸಭಾ ಸೇವೆಯನ್ನು ಪ್ರಾರಂಭಿಸಿದ ಸಭಾ ಸೇವಕರಿವರು. ಒಳ್ಳೆಯ ಪ್ರಸಂಗಿ, ಪ್ರಾರ್ಥನಾವೀರ, ಮಾತಿಗೆ ತಕ್ಕಂತೆ ನಡೆದುಕೊಳ್ಳುವ ವ್ಯಕ್ತಿತ್ವವನ್ನು ರೂಢಿಸಿಕೊಂಡ ಅಯ್ಯನವರು ಶಿವಮೊಗ್ಗ ಏರಿಯಾ ಚೇರ್ಮನ್ನರಾಗಿ 7 ಬಾರಿ ಅತ್ಯುತ್ತಮ ಸೇವೆಯನ್ನು ಸಭಾಪ್ರಾಂತಕ್ಕೆ ಸಲ್ಲಿಸಿದ ಶ್ರೇಷ್ಠ ನಾಯಕ. ಶಿವಮೊಗ್ಗ, ಸಾಗರ, ದಾವಣಗೆರೆ ಹೀಗೆ ಶಿವಮೊಗ್ಗ ಪ್ರಾಂತದಲ್ಲಿ ಹೆಚ್ಚಿನ ಭಾಗ ಸೇವೆಯನ್ನು ಸಲ್ಲಿಸಿದ ಇವರು ಯಾವಾಗಲೂ ಯಾವುದೇ ಸಭೆಯಲ್ಲಿರಲಿ ತಮ್ಮ ಸಭಿಕರನ್ನು ಬಹಳಷ್ಟು ಪ್ರೀತಿಯಿಂದ ಕಾಣುವಂಥ ವ್ಯಕ್ತಿತ್ವ ಇವರದು. ಶಿವಮೊಗ್ಗ ಸಭೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಾಗ
ಅಲ್ಲಿ ಬರುವಂಥ ಭಕ್ತಾದಿಗಳಿಗೆ ಎಷ್ಟೋ ಸಲ ತಮ್ಮ ಮನೆಯಲ್ಲೇ ಮುಂಜಾನೆಯ ತಿಂಡಿಯನ್ನು ತಯಾರಿಸಿ ಕೊಟ್ಟ ನಿದರ್ಶನಗಳು ಎಷ್ಟೋ ಇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇವರೊಬ್ಬ ಶ್ರೇಷ್ಠ ಸೇವಕರು. ಇವರ ಚಿರಂಜೀವಿ ರೆವರೆಂಡ್ ಡಾಕ್ಟರ್ ರೋಹನ್ ಗಿಡಿವನ್ರವರು ಪ್ರಸ್ತುತ ಯುನೈಟೆಡ್ ಥಿಯಾಲಜಿಕಲ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ರೆವರೆಂಡ್ ಮೋಹನ್ ಸಹದೇವಪ್ಪ ಬಲ್ಮಿ ದಿಟ್ಟ ನಿಲುವಿನ ಎತ್ತರದ ವ್ಯಕ್ತಿತ್ವ, ಸಾಹಿತಿ, ಕವಿ, ಸಂಕಲನಕಾರ, ಒಳ್ಳೆಯ ಪ್ರಸಂಗಿ, ವಾಗ್ಮಿ, ಕ್ರಿಸ್ತಿಯ ಭಕ್ತಿಗೀತೆಗಳ ರಚನಾಕಾರ ರೆವರೆಂಡ್ ಮೋಹನ್ ಸಹದೇವಪ್ಪ ಬಲ್ಮಿಯವರು ತಮ್ಮ ಸೇವಾ ಅವಧಿಯಲ್ಲಿ ಯಾವುದೇ ಕಪ್ಪು ಚುಕ್ಕಿಯನ್ನು ಹೊಂದದೆ 5 ಸಾರಿ ಶಿವಮೊಗ್ಗ ಏರಿಯಾದ ಚೇರ್ಮನ್ನರಾಗಿ ಅಮೋಘ ಸೇವೆಯನ್ನು ಸಭೆಗೆ ಸಲ್ಲಿಸಿದ್ದಾರೆ. 42 ವರ್ಷಗಳ ಸುದೀರ್ಘ ಸೇವಾ ಅವಧಿಯಲ್ಲಿ ಅತ್ಯುತ್ತಮ ಸೇವೆಯನ್ನು ಗೈದ ರೆವರೆಂಡ್ ಮೋಹನ್ ಎಸ್ ಬಲ್ಮಿಯವರು ಆದರ್ಶ ಸಭಾಪಾಲಕ. ಇವರು 1979ರಲ್ಲಿ ಬಾಗಲಕೋಟೆಯಿಂದ ತಮ್ಮ ಸೇವೆಯನ್ನು ಆರಂಭಿಸಿದ ಇವರು ರಾಣೆಬೆನ್ನೂರು, ಸಾಗರ, ದಾವಣಗೆರೆ, ಶಿವಮೊಗ್ಗ ಹೀಗೆ ಶಿವಮೊಗ್ಗ ಪ್ರಾಂತದಲ್ಲಿ ಅತ್ಯುನ್ನತ ಸೇವೆಯನ್ನು ಸಲ್ಲಿಸಿದ ಹೆಗ್ಗಳಿಕೆ ಇವರದು. ಇವರು ರಚಿಸಿದ ಪ್ರಮುಖ ಗೀತೆಗಳು ಆಧಾರ ನೀ ಬೇಕಯ್ಯ, ನಾನು ಹಾಡುವೆ ನಾನು ಕೊಂಡಾಡುವೆ, ಕ್ರಿಸ್ತನ ತಂದೆಯ ಮನೆಯಲ್ಲಿ ಸುಖವಾಗಿರುವೆ, ಹೀಗೆ ಅನೇಕ ಕ್ರೈಸ್ತಿಯ ಭಕ್ತಿ ಗೀತೆಗಳನ್ನು ರಚಿಸಿ ಹಾಡಿ ಕ್ರಿಸ್ತನನ್ನು ಮಹಿಮೆಪಡಿಸಿದ ಇವರು ಸೇವಾ ದಿಗ್ಗಜರು. ರೆವರೆಂಡ್ ಸಮುವೇಲ್ ಶ್ರೀಮಂತಪ್ಪ ಸಕ್ರಿ ಹೆಬಿಕ್ ಸ್ಮಾರಕ ದೇವಾಲಯದ ಹಿಂದಿನ ಸಭಾಪಾಲಕರಾದ ನಮ್ಮವರೇ ಆದ ರೆವರೆಂಡ್ ಸಮುವೇಲ್ ಸಕ್ರಿ ಅಯ್ಯನವರು 41 ವರ್ಷಗಳ ಸುದೀರ್ಘವಾದ ಸೇವೆಯನ್ನು ಮಾಡಿ ವಿಶ್ರಾಂತ ದಿನಗಳಲ್ಲಿ ಇರುವ ಇವರು ಒಳ್ಳೆಯ ಪ್ರಸಂಗಿ, ವಾಗ್ಮಿ, ಮಾತುಗಾರ, ಯಾವಾಗಲೂ ಸಮಸ್ಯೆಯಲ್ಲಿ ಇರುವವರಿಗೆ ಸಹಾಯದ ಹಸ್ತವನ್ನು ಚಾಚುತ್ತಿರುವ ರೆವರೆಂಡ್ ಸಮುವೇಲ್ ಸಕ್ರಿ ಅಯ್ಯನವರು ಆದರ್ಶ ಸಭಾಸೇವಕರು ಹಾಗೂ ಇತರರಿಗೆ ಮಾದರಿ. 15/11/1950ರಲ್ಲಿ ಹುಬ್ಬಳ್ಳಿಯಲ್ಲಿ ಜನಿಸಿದ ಇವರು ಮೂಲತಃ ಧಾರವಾಡದ ಬಾಸಲ್ ಮಿಷನ್ ಕಾಂಪೌಂಡ್ ನಿವಾಸಿ. ಇವರು ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಮತ್ತು ಕಾಲೇಜು ಶಿಕ್ಷಣವನ್ನು ಧಾರವಾಡದಲ್ಲಿ ಪೂರೈಸಿ ಕರ್ತನ ಕರೆಯ ಮೇರೆಗೆ ದೈವಶಾಸ್ತ್ರದ ಅಧ್ಯಯನವನ್ನು ಬೆಂಗಳೂರಿನಲ್ಲಿ ಮುಗಿಸಿ ಡೀಕನ್ ಹಾಗೂ ಪ್ರೆಸ್ಬಿಟರ್ ಗುರುದೀಕ್ಷೆಯನ್ನು ಹೊಂದಿ ಕರ್ನಾಟಕ ಉತ್ತರ ಸಭಾಪ್ರಾಂತದ ಅನೇಕ ಸಭೆಗಳಲ್ಲಿ ಸೇವೆ ಸಲ್ಲಿಸುತ್ತಾ ಧಾರವಾಡದ ಹೆಬಿಕ್ ಸ್ಮಾರಕ ಸಭೆಯಲ್ಲಿ ಸುಮಾರು 16 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ ಹೆಗ್ಗಳಿಕೆ ಇವರದು. ದಿನಪತ್ರಿಕೆಗಳಲ್ಲಿ ಅನೇಕ ಲೇಖನಗಳನ್ನು ಬರೆದು ಪ್ರಕಟಿಸಿದ್ದಾರೆ. ಅನೇಕ ಸರ್ವಧರ್ಮ ಸಮ್ಮೇಳನಗಳಲ್ಲಿ ಭಾಗವಹಿಸಿ ಕರ್ತನ ಸುವಾರ್ತೆಯನ್ನು ಸಾರಿದ ಶ್ರೇಷ್ಠ ಸೇವಾ ನಿಷ್ಠುರರಾದಂಥ ರೆವರೆಂಡ್ ಸಮುವೇಲ್ ಸಕ್ರಿಯವರು. ರೆವರೆಂಡ್ ತಿಮೋತಿ ಸಿಮೋನಪ್ಪ ಆಸಂಗಿ ಸುವಾರ್ತಾ ಸೇವೆಯ ಮುಂಚೂಣಿಯ ನಾಯಕ, ಭಕ್ತಿವಂತ, ಕಾಯಕಯೋಗಿ, ಸುವಾರ್ತಾ ಪ್ರಸರಣ ಕಾರ್ಯದಲ್ಲಿ ಹೆಚ್ಚಿನ ಸೇವೆಗೈದ ರೆವರೆಂಡ್ ತಿಮೋತಿ ಸಿಮೋನಪ್ಪ ಆಸಂಗಿ ಇವರು ದಿವಂಗತ ರೆವರೆಂಡ್ ಸಿಮೋನಪ್ಪ ಆಸಂಗಿಯವರ ಜ್ಯೇಷ್ಠ ಪುತ್ರರಾಗಿ ತಂದೆಯವರು ಹಾಕಿಕೊಟ್ಟ ದೈವಿಕ ಮಾರ್ಗದಲ್ಲಿ ನಡೆದ ನಿಷ್ಠಾವಂತ ಸಭಾಪಾಲಕರು. ಸುಮಾರು 4 ದಶಕಗಳವರೆಗೆ ಸಭಾಪ್ರಾಂತದ ಅನೇಕ ಸಭೆಗಳಲ್ಲಿ ಮನಪೂರ್ವಕವಾಗಿ ಸೇವೆಗೈದ ಸೇವಾ ಶ್ರೇಷ್ಠರಿವರು. 11/9/1946ರಲ್ಲಿ ಮುಷ್ಟಿಗೇರಿಯಲ್ಲಿ ಜನಿಸಿದ ಇವರು ತಮ್ಮ ಪ್ರಾಥಮಿಕ ಮಾಧ್ಯಮಿಕ ಪದವಿ ಶಿಕ್ಷಣವನ್ನು ಪೂರೈಸಿದ ನಂತರ 1965ರಿಂದ 1969ರವರೆಗೆ LTH ಹಾಗೂ 1970ರಿಂದ 1971ರವರೆಗೆ BTH ಹಾಗೂ 1974ರಲ್ಲಿ BD ಪದವಿಯನ್ನು ಕರ್ನಾಟಕ ಥಿಯಾಲಜಿಕಲ್ ಕಾಲೇಜ್ ಮಂಗಳೂರಿನಿಂದ ಪೂರೈಸಿ ಕರ್ತನ ಸೇವೆಗೆ ಸಿದ್ಧರಾದರು. ಹರಿಹರ, ಬಾಗಲಕೋಟೆ, ಹಲಕುರ್ಕಿ
ಈ ಎಲ್ಲ ದೇವಾಲಯಗಳ ಜೀರ್ಣೋದ್ಧಾರ ಮಾಡಿದ ಇವರು ಹುಬ್ಬಳ್ಳಿ, ರಾಣೆಬೆನ್ನೂರು ಹೀಗೆ ಸಭಾಪ್ರಾಂತದ ಅನೇಕ ಸಭೆಗಳಲ್ಲಿ ಅತ್ಯುತ್ತಮ ಸೇವೆಯನ್ನು ಮಾಡಿದ ಹೆಗ್ಗಳಿಕೆ ಇವರದು. ಎನ್ಕೆ ಏರಿಯಾದ ಖಜಾಂಚಿಗಳಾಗಿ, ಅಧ್ಯಕ್ಷರಾಗಿ, ಬಳ್ಳಾರಿ ಪ್ರಾದೇಶಿಕ ಪರಿಷತ್ತಿನ ಮಧ್ಯಂತರ ಅವಧಿಯ ಅಧ್ಯಕ್ಷರಾಗಿ ಅನುಪಮ ಸೇವೆಯನ್ನು ಸಲ್ಲಿಸಿದ್ದಾರೆ ರೆವರೆಂಡ್ TS ಆಸಂಗಿ ಇವರು. ಇವರ ಸುವಾರ್ತಾ ಸೇವೆ ಹಳ್ಳಿ ಸಭಿಕರ ಮನ ಗೆದ್ದಿದೆ ಎಂದರೆ ತಪ್ಪಾಗಲಾರದು. ರೆವರೆಂಡ್ ಇಮ್ಮಾನುವೇಲ್ ಯಶವಂತಪ್ಪ ಅಡಿನ ಇವರು ಮೃದು ಸ್ವಭಾವಿ, ಸರಳ ಸಜ್ಜನಿಕೆಯ ವ್ಯಕ್ತಿತ್ವ, ಬರಹಗಾರ. ಆಂಗ್ಲ ಹಾಗೂ ಕನ್ನಡ ಭಾಷೆಯ ಪ್ರಭುತ್ವವನ್ನು ಹೊಂದಿದ ಇವರು ಒಳ್ಳೆಯ ಪ್ರಸಂಗಿ, ಮಾನವೀಯತೆಯ ಮಮಕಾರದ ಹೃದಯವಂತ ರೆವರೆಂಡ್ ಇಮ್ಮಾನುವೇಲ್ ಯಶವಂತಪ್ಪ ಆಡಿನ್ರವರು 43 ವರ್ಷಗಳ ಅಖಂಡ ಸಭಾ ಸೇವೆಯನ್ನು ಕರ್ತನಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ಸೇವೆಗೈದು ಸೇವಾ ನಿವೃತ್ತಿಯನ್ನು ಹೊಂದಿ ವಿಶ್ರಾಂತ ದಿನಗಳಲ್ಲಿದ್ದಾರೆ. ದೇವರ ವಾಕ್ಯ ಧರ್ಮಗ್ರಂಥವನ್ನು ಸಾರುವ, ಸರಳವಾಗಿ ತಿಳಿಸುವ ಆಧ್ಯಾತ್ಮಿಕ ಪ್ರಾರ್ಥನಾ ವೀರರಿವರು. ಸಭಾಪ್ರಾಂತದ ಅನೇಕ ಸಭೆಗಳಲ್ಲಿ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿದ್ದಾರೆ. ವಿಶೇಷವಾಗಿ ಹುಬ್ಬಳ್ಳಿಯ ಯೇಸುನಾಮ ಮಹಾದೇವಾಲಯದಲ್ಲಿ ಉತ್ತಮ ಸೇವೆಯನ್ನು ಸಲ್ಲಿಸಿದ ಇವರು ಧಾರವಾಡದಲ್ಲಿ ಜನಿಸಿ ಧಾರವಾಡದಲ್ಲೇ ಶಿಕ್ಷಣವನ್ನು ಪೂರೈಸಿ ಮಂಗಳೂರಿನ ಕರ್ನಾಟಕ ಥಿಯಾಲಜಿಕಲ್ ಕಾಲೇಜಿನಲ್ಲಿ ದೈವಶಾಸ್ತ್ರದ ಅಧ್ಯಯನ ಮಾಡಿದ ಇವರು ಓದುವ, ಬರೆಯುವ ಹವ್ಯಾಸ ಹಾಗೂ ವಿಶೇಷವಾಗಿ ವ್ಯಾಕರಣಬದ್ಧವಾಗಿ ಮಾತನಾಡುವ ವ್ಯಕ್ತಿತ್ವ ಇವರದು. ರೆವರೆಂಡ್ ಪಿ. ಜಾನ್ 4 ದಶಕಗಳಿಂದ ಕರ್ನಾಟಕ ಉತ್ತರ ಸಭಾ ಪ್ರಾಂತ್ಯದಲ್ಲಿ ಅತ್ಯುತ್ತಮ ಸೇವೆಗೈದು ನಿಷ್ಠೆ, ಪ್ರಾಮಾಣಿಕತೆ, ಸಮರ್ಪಣಾ ಮನೋಭಾವದಿಂದ ಸೇವೆಗೈದ ರೆವರೆಂಡ್ ಪಿ. ಜಾನ್ ರವರ ವ್ಯಕ್ತಿತ್ವ ಬಹುಮುಖ ಪ್ರತಿಭೆಯಿಂದ ಕೂಡಿದೆ. ಸಭಾಪ್ರಾಂತದ ಖಜಾಂಚಿಗಳಾಗಿ, ವಿವಿಧ ಸಮಿತಿಗಳ ಸದಸ್ಯರಾಗಿ ಉತ್ತಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಸಭಾಪ್ರಾಂತದ TB ಡ್ಯಾಮ್, ಹಂಪಿ ಕ್ಯಾಂಪ್, ದಾಂಡೇಲಿ, ಹೊಸಪೇಟೆ, ಹುಬ್ಬಳ್ಳಿಯ ಮಂಟೂರ್ ಜುಬಿಲಿ ಚರ್ಚ್, ಹುಬ್ಬಳ್ಳಿಯ ಸೇಂಟ್ ಪೀಟರ್ಸ್ ದೇವಾಲಯದಲ್ಲಿ ಹೀಗೆ ಅನೇಕ ಸಭೆಗಳಲ್ಲಿ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿದ ಇವರು 1984ರಲ್ಲಿ ಕರ್ತನು ಜನಿಸಿದ ಪವಿತ್ರ ಭೂಮಿಗೆ ಭೇಟಿ ಕೊಟ್ಟು ಬಂದವರು ರೆವರೆಂಡ್ ಪಿ. ಜಾನ್ ರವರು. ರೆವರೆಂಡ್ ಜೇಮ್ಸ್ ತಲ್ಪಾಟಿ ಆಳೆತ್ತರದ ವ್ಯಕ್ತಿ, ಗಡಸು ಮಾತು, ಮೃದು ಸ್ವಭಾವ, ಸೇವಾ ಮನೋಭಾವನೆಯ ವ್ಯಕ್ತಿತ್ವ ಹೊಂದಿದ ರೆವರೆಂಡ್ ಜೇಮ್ಸ್ ಡಿ ತಲ್ಪಾಟಿ ಅವರು ಮೂಲತಃ ಆಂಧ್ರ ಪ್ರದೇಶದ ಚೋಳುವೀಡು ಊರಿನವರು. ಇವರು ಹುಬ್ಬಳ್ಳಿಯ KNH ಬೋರ್ಡಿಂಗ್ ಹೋಮಿನಲ್ಲಿ ವಿದ್ಯಾರ್ಜನೆ ಮಾಡಿದ ನಂತರ ದೈವಶಾಸ್ತ್ರದ ಅಧ್ಯಯನದ ನಂತರ ಕರ್ನಾಟಕ ಉತ್ತರ ಸಭಾಪ್ರಾಂತದ ಅನೇಕ ಸಭೆಗಳಲ್ಲಿ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿದ್ದಾರೆ. NK ಏರಿಯಾ ಚೇರ್ಮನ್ನರಾಗಿ, ಸಭಾಪ್ರಾಂತದ ಸಹಾಯಕ ಕಾರ್ಯದರ್ಶಿಗಳಾಗಿ, ಸಿನೋಡ್ ಎಕ್ಸಿಕ್ಯೂಟಿವ್ ಕಮಿಟಿಯ ಮೆಂಬರ್ ಆಗಿ ಉತ್ತಮ ಸೇವೆಯನ್ನು ಗೈದ ಇವರು ಹುಬ್ಬಳ್ಳಿಯ ಸೇಂಟ್ ಪೀಟರ್ ಸಭೆಯಲ್ಲಿ ಒಳ್ಳೆಯ ಸೇವೆಯನ್ನು ಸಲ್ಲಿಸಿದ್ದಾರೆ. ರೆವರೆಂಡ್ ಜೇಮ್ಸ್ ತಲ್ಪಾಟಿ ಅವರು ಸೇವಾ ಅವಧಿಯಲ್ಲಿ ಸೇಂಟ್ ಪೀಟರ್ ದೇವಾಲಯದ ಪರವಾಗಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಿದ ಹೆಗ್ಗಳಿಕೆ ಇವರದು. ರೆವರೆಂಡ್ ಬಾಬುರಾವ್ ರಾಜಾರಾವ್ ಸರ್ವದೆ ಸೇವೆಯೇ ಉಸಿರೆಂದು ಭಾವಿಸಿ ಕರ್ತನ ಸೇವೆಯನ್ನು ಆತನಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ 4 ದಶಕಗಳವರೆಗೆ ಕರ್ನಾಟಕ ಉತ್ತರ ಸಭಾಪ್ರಾಂತದಲ್ಲಿ ಸೇವೆಗೈದು ಸುದೀರ್ಘ ಸಭಾ ಸೇವೆಯನ್ನು ಮಾಡಿ ಈಗ ವಿಶ್ರಾಂತ ದಿನಗಳಲ್ಲಿರುವ ರೆವರೆಂಡ್ BR ಸರ್ವದೆ ಇವರ ಸೇವೆ ಬಹುಮುಖ ಪ್ರತಿಭೆಯುಳ್ಳದ್ದು. ಬಿಸಿಲು ನಾಡು ಬಳ್ಳಾರಿಯಲ್ಲಿ ಹೆಚ್ಚಿನ ಸೇವೆಗೈದ ಅಯ್ಯನವರು ಕಡು ಬಿಸಿಲನ್ನು ಲೆಕ್ಕಿಸದೆ ಕರ್ತನ ಸೇವೆಯನ್ನು ಮಾಡಿದ ಸೇವಾ ವೀರರು ರೆವರೆಂಡ್ BR ಸರ್ವದೆಯವರು. ದಿನಾಂಕ 16/3/1948ರಲ್ಲಿ ಗದಗ ಬೆಟಗೇರಿಯಲ್ಲಿ ಜನಿಸಿದ ಇವರು ಸುವಾರ್ತಿಕರಾಗಿ 1970ರಿಂದ 1976ರವರೆಗೆ ಸೇವೆಯನ್ನು ಪ್ರಾರಂಭಿಸಿ ಮುಂದೆ ಡೀಕನ್
ಹಾಗೂ ಪ್ರೆಸ್ಬಿಟರ್ ಗುರುದೀಕ್ಷೆಯನ್ನು ಹೊಂದಿ ಕರ್ನಾಟಕ ಉತ್ತರ ಸಭಾಪ್ರಾಂತದ ಅನೇಕ ಭಾಗಗಳಲ್ಲಿ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಸಮಾಜಮುಖಿ ಸೇವಕರು. ಒಂದು ಕಾಲದಲ್ಲಿ ಬಳ್ಳಾರಿಯ ಹಳ್ಳಿ ಭಾಗಗಳಲ್ಲಿ ನೆರೆ ಬಂದಾಗ ಅನೇಕ ಶಿಬಿರಗಳನ್ನು ಏರ್ಪಡಿಸಿ ಸಂತ್ರಸ್ತರಿಗೆ ಸಹಾಯ ಮಾಡಿದ ಸೇವಕರಿವರು. 1999ರಲ್ಲಿ ಜರ್ಮನ್ ದೇಶಕ್ಕೆ ಭೇಟಿ ನೀಡಿ ಸಹಭಾಗಿತ್ವದ ಸಭೆಯಲ್ಲಿ ಭಾಗವಹಿಸಿ ಅನೇಕ ಅಭಿವೃದ್ಧಿಪರ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಕರ್ತನು ಇವರ ವಿಶ್ರಾಂತ ದಿನಗಳನ್ನು ಆಶೀರ್ವದಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಸಭಾಪಾಲಕರ ಸೇವೆ 24x7. ಇವರಿಗೆ ಸಮಯದ ನಿರ್ಬಂಧವಿಲ್ಲ. ಸಭಿಕರ ಸುಖ ದುಃಖಗಳನ್ನು ಆಲಿಸುವುದು ಹಾಗೂ ಅದರಲ್ಲಿ ಭಾಗವಹಿಸುವುದು, ಅವರಿಗೆ ತಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡುತ್ತಾ ಕರ್ತನ ಸೇವೆಯನ್ನು ಸಮರ್ಪಣಾ ಮನೋಭಾವದಿಂದ ಮಾಡುತ್ತಿರುವ ನಮ್ಮ ಎಲ್ಲ ಸಭಾಪಾಲಕರಿಗೆ ಸಭಾಪಾಲಕರ ಭಾನುವಾರದ ಹಾರ್ದಿಕ ಶುಭಾಶಯಗಳು, ಅಭಿನಂದನೆಗಳು, ಧನ್ಯವಾದಗಳು.